ನನ್ನ ಹೆಸರು ಮಾನಸ. ನಾನು ಕೆಲಸಕ್ಕೆ ಹೋಗಬೇಕು, ಆಮೇಲೆ ಮದುವೆ ಆಗ್ತೀನಿ ಅಂತ ಹಠ ಹಿಡಿದಿದ್ದೀನಿ. ಅದಕ್ಕೆ ಅಪ್ಪ ಅಮ್ಮ ಒಪ್ಪುವುದಿಲ್ಲ. ಯಾಕಂದರೆ ಅವರ ಪ್ರಕಾರ ಹೆಣ್ಣು ಮಕ್ಕಳು ಜಾಸ್ತಿ ದಿನ ಮನೆಯಲ್ಲಿ ಇಟ್ಟುಕೊಂಡರೆ ಅವರ ಜವಾಬ್ದಾರಿ ಕೆಲಸ ಜಾಸ್ತಿ ಅಂತ. ಅದಕ್ಕೆ ಅಪ್ಪ ಅಮ್ಮ ಬೇಗನೆ ಮದುವೆ ಮಾಡಬೇಕು ಅಂತ ಹುಡುಕ್ತಾರೆ. ಅದರಲ್ಲೂ ಅವರಿಗೆ ತುಂಬ ಹಣವಂತ ಇರುವ ಹುಡುಗ ಮತ್ತು ನೋಡೋಕೆ ಚೆನ್ನಾಗಿರಬೇಕು. ತುಂಬ ಸಂಬಂಧ ನೋಡ್ತಾರೆ, ಆದರೆ ಯಾವುದೂ ಸರಿ ಹೋಗಲ್ಲ. ನಾನು ಖುಷಿಯಾಗಿದ್ದೆ, ಆದರೆ ಒಂದು ಸಂಬಂಧ ಬರುತ್ತದೆ. ಅಪ್ಪ ಅಮ್ಮ ಇಷ್ಟಪಡುವ ಹಾಗೆ ಎಲ್ಲವೂ ಇದೆ. ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ, ಅವರ ಮನೆಯಲ್ಲಿ ದೊಡ್ಡದಾಗಿದೆ, ಚೆನ್ನಾಗಿ ಆಸ್ತಿ ಪಾಸ್ತಿ ಇದೆ. ಹುಡುಗ ನೋಡುವ ಶಾಸ್ತ್ರವನ್ನು ನಿಗದಿಪಡಿಸಿದರು. ಅದಕ್ಕಾಗಿ ಅಮ್ಮ ಒಂದು ಬ್ಯೂಟಿ ಪಾರ್ಲರ್ ಆಂಟಿಯನ್ನು ಕರೆಸಿದರು. ಯಾಕಂದರೆ ಹುಡುಗ ನನ್ನನ್ನು ನೋಡುತ್ತಿದ್ದಂತೆ ಇಷ್ಟಪಡಬೇಕು. ಹಾಗೆ ನೋಡಿದರೆ ನಾನು ನೋಡುವುದಕ್ಕೂ ಚೆನ್ನಾಗಿದ್ದೇನೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಹುಡುಗ ಮನೆಗೆ ಬಂದನು. ಹುಡುಗ ಏನೂ ಮಾತಾಡ್ತಾನೆ ಇಲ್ಲ. ಎಲ್ಲ ಅವರ ಅಪ್ಪ ಅಮ್ಮ ಅಣ್ಣನೇ ಮಾತಾಡ್ತಾ ಇದ್ದಾರೆ. ಅವರ ತಂದೆ ತಾಯಿ ಹುಡುಗನ ಹೆಸರಿನಲ್ಲಿರುವ ಆಸ್ತಿಯ ವಿವರಗಳನ್ನು ನೀಡಿದರು. ಅದನ್ನು ಕೇಳಿದ ನಾನು ಅಪ್ಪನಿಗೆ ಆಸ್ತಿ ಜಾಸ್ತಿಯಾಗಿ ತಕ್ಷಣವೇ ಒಪ್ಪಿಗೆ ನೀಡಿದರು. ಹುಡುಗನನ್ನು ಕೇಳಲಿಲ್ಲ, ನಿನಗೆ ಒಪ್ಪಿಗೆ ಇದೆಯಾ ಅಂತ. ನನಗೂ ಒಪ್ಪಿಗೆಯನ್ನು ಕೇಳಲಿಲ್ಲ. ಅವರು ಮದುವೆ ಮಾತುಕತೆ ಮುಗಿಸಿ ಎಲ್ಲವೂ ನಿಶ್ಚಯಿಸಿದರು. ನಾನು ನನ್ನ ಸ್ನೇಹಿತರು ಎಲ್ಲರಿಗೂ ಹೇಳಿದೆ, ನಾನು ಶ್ರೀಮಂತ ಹುಡುಗನನ್ನು ಮದುವೆ ಆಗ್ತಾ ಇದ್ದೀನಿ ಅಂತ. ಮತ್ತು ಆ ಮನೆಯಲ್ಲಿ ರಾಣಿ ಹಾಗೆ ಮೆರೆಯಲು ಕನಸನ್ನು ಕಂಡೆ. ಆ ಹುಡುಗನ ನಂಬರನ್ನು ನೀಡಿದರು. ನಾನು ಹುಡುಗನ ಹತ್ರ ಮಾತನಾಡಿದೆ, ಆದರೆ ಆತ ಏನೂ ಜಾಸ್ತಿ ಮಾತಾಡ್ತಾನೇ ಇಲ್ಲ. ಏನೂ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತು. ಆದರೂ ಹುಡುಗ ಕಡಿಮೆ ಮಾತಾಡ್ತಾರೆ ಅಂತ ಮೊದಲೇ ಹೇಳಿದ್ದರು. ಅದಕ್ಕೆ ಜಾಸ್ತಿ ತಲೆ ಕೆಡಿಸಿಕೊಂಡಿಲ್ಲ. ಮದುವೆ ಖರ್ಚನ್ನು ಎಲ್ಲ ಹುಡುಗನ ಮನೆಯವರು ನೋಡಿಕೊಂಡರು. ಜೊತೆಗೆ ನನಗೆ ದೊಡ್ಡ ನೆಕ್ಲೆಸ್ಸನ್ನು ನೀಡಿದರು. ಮದುವೆ ತುಂಬ ಗ್ರ್ಯಾಂಡಾಗಿ ಆಯಿತು. ಇದು ಬಂದಿದ್ದ ಎಲ್ಲರೂ ಖುಷಿ ಎಷ್ಟು ಜೋರಾಗಿ ಬಂದಿದ್ದರು. ಅಪ್ಪ ಅಮ್ಮನಿಗೆ ಖುಷಿ ಹಿಡಿಯೋಕೆ ಆಗ್ತಾ ಇಲ್ಲ. ಮದುವೆ ಮುಗಿಯಿತು. ನಾನು ನನ್ನ ಗಂಡನ ಜೊತೆ ಕಳೆಯುವ ಏಕಾಂತ ಸಮಯವನ್ನು ಹಲವಾರು ಕನಸುಗಳನ್ನು ಕಂಡಿದ್ದೇನೆ. ಆ ಕನಸು ನನಸಾಗುವ ಸಮಯಕ್ಕಾಗಿ ಕಾಯುತ್ತಿದ್ದೇನೆ. ನಾನು ರೂಮಿನಲ್ಲಿ ಒಬ್ಬಳೇ ಕುಳಿತು ನನ್ನ ಗಂಡನಿಗಾಗಿ ಕಾಯುತ್ತಿದ್ದೆ. ನನ್ನ ಗಂಡ ಎಷ್ಟೊತ್ತಾದರೂ ಬರುವುದಿಲ್ಲ. ನಾನು ಅವರಿಗಾಗಿ ಕಾದು ಸುಸ್ತಾಯಿತು, ಮಲಗಿದೆ. ಬೆಳಗ್ಗೆ ನನ್ನ ಗಂಡ ರೂಮಿನಲ್ಲಿರುವ ಸೋಫಾದ ಮೇಲೆ ಮಲಗಿದ್ದಾನೆ. ನಾನು ಬೇಗ ತಯಾರಾಗಿ ರೂಮಿನ ಆಚೆ ಬಂದೆ. ಅಡುಗೆ ಮನೆಗೆ ಹೋಗಿ ಅತ್ತೆ ನನಗೆ ಕಾಫಿಯನ್ನು ನೀಡಿದರು, ಕುಡಿದೆ. ಭಾವ ನನ್ನನ್ನು ನೋಡಿ ಮುಗುಳ್ನಕ್ಕರು. ನನ್ನ ಗಂಡ ತಯಾರಾಗಿ ಆಫೀಸ್ಗೆ ಹೋದರು. ಏನೂ ಮಾತನಾಡಲಿಲ್ಲ. ಬಾಬಾ, ನಿನ್ನ ಗಂಡ ಹಾಗೇನೆ, ನೀನು ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದರು. ನಾನು ಎಲ್ಲವೂ ಸರಿ ಹೋಗಬಹುದೇನೋ ಅಂತ ಅಂದುಕೊಂಡೆ, ಆದರೆ ಪ್ರತಿದಿನವೂ ಇದೇ ಆಗಿದೆ. ಭಾವ ಆಮೇಲೆ ಒಂದು ದಿನ ಹೇಳಿದರು, ನಿನ್ನ ಗಂಡನಿಗೆ ಇವೆಲ್ಲ ಇಷ್ಟ ಇಲ್ಲ, ಅವನಿಗೆ ಮದುವೆ ಸಂಸಾರ ಯಾವುದೂ ಬೇಡ. ಮತ್ತು ಯಾಕೆ ಮದುವೆ ಮಾಡಿದ್ರಿ ಅಂತ ಕೇಳಿದ್ರೆ, ನೋಡು, ಇಡೀ ಮನೆ ಆಸ್ತಿ ನಿನ್ನ ಗಂಡನ ಹೆಸರಿನಲ್ಲಿ ಇರೋದು. ಅವನಿಗೆ ಹುಟ್ಟುವ ಮಗುವಿಗೆ ಎಲ್ಲವೂ ಆಸ್ತಿ ಹೋಗುತ್ತೆ. ಆದರೆ ನಿನ್ನ ಗಂಡನಿಗೆ ಮದುವೆ ಮಕ್ಕಳು ಯಾವುದರ ಮೇಲೆ ನಂಬಿಕೆ ಇಲ್ಲ. ನೀನು ನನ್ನ ಹೆಂಡತಿಯಾಗೇ ಇರು, ನನ್ನ ಮಗುವಿಗೆ ತಾಯಿಯಾಗು ಮತ್ತು ಲೋಕದ ಕಣ್ಣಿಗೆ ಅವನ ಮಗು ಆಗುತ್ತೆ. ಆವಾಗ ಆಸ್ತಿ ಆ ಮಗುವಿನ ಹೆಸರಲ್ಲಿ ಬರುತ್ತೆ. ಆಮೇಲೆ ನಾವಿಬ್ಬರೇ ಚೆನ್ನಾಗಿ ಇರಬಹುದು ಅಂತ ಭಾವ ನನ್ನ ಕೈ ಹಿಡ್ಕೊಂಡು ಹತ್ರ ಬರ್ತಾರೆ. ಬಿಡಿ ಭಾವ, ಏನು ಮಾಡ್ತಾ ಇದ್ದೀರಾ? ಹೌದು, ನಾನು ಹೇಳ್ತಾ ಇರೋದು ನಿಜ. ಈ ವಿಷಯವನ್ನು ನಾನು ನಿನ್ನ ಮೊದಲ ರಾತ್ರಿನೇ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ನಿನಗೆ ಗೊತ್ತಾಗಲಿ ಅಂತ ಇಷ್ಟು ದಿನ ಕಾಯಿಸಿದೆ. ಇಂದು ರಾತ್ರಿ ನಾನು ಬರ್ತೇನೆ. ನಮ್ಮ ಮೊದಲೇ ರಾತ್ರಿ ಮತ್ತೆ ಬರುತ್ತೆ. ನಾನು ಇಲ್ಲ, ನನ್ನ ಗಂಡ ಬಂದೇ ಬರುತ್ತಾನೆ, ನೋಡುತ್ತೀರಿ. ಇಂದು ರಾತ್ರಿ ನಾನು ಹಾಗೆ ತಯಾರಾಗ್ತೀನಿ. ನಾನು ಚೆನ್ನಾಗಿ ತಯಾರಾದರೆ ಯಾರೇ ನನ್ನನ್ನು ನೋಡಿದರೆ ಕಚ್ಚಿ ತಿನ್ನಬೇಕೆನ್ನುವ ಆಸೆ. ನನ್ನ ಗಂಡ ಬರುತ್ತಾರೆ, ನನ್ನನ್ನು ಮೇಲಿಂದ ಕೆಳಗೆ ನೋಡುತ್ತಾರೆ. ಅವರು ನೋಡಿದರಿದ್ರೆ ನನಗೆ ಖುಷಿಯನ್ನು ನೀಡಿತು. ಆದರೆ ಅವರು ಅವರ ಲ್ಯಾಪ್ಟಾಪನ್ನು ತೆಗೆದುಕೊಂಡು ಮನೆ ಆಚೆ ಹೋಗಿ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ನಾನು ಬೇಸರದಿಂದ ನನ್ನ ಕೋಣೆಗೆ ಬಂದು ಕೂತ್ಕೋತೇನೆ. ಸ್ವಲ್ಪ ಸಮಯದ ನಂತರ ರೂಮಿನ ಡೋರ್ ಶಬ್ದವಾಗುತ್ತದೆ. ನನ್ನ ಗಂಡ ಬಂದ ಅಂತ ಖುಷಿ ಪಡುತ್ತೇನೆ. ಆದರೆ ಅಲ್ಲಿ ಬಂದಿದ್ದು ನನ್ನ ಗಂಡನ ಅಣ್ಣ. ನಾನು ನಿನಗೆ ಹೇಳಲಿಲ್ಲವೇ, ನಾನೇ ನಿನಗೆ ಗಂಡ ಅಂತ. ಅವರು ನನ್ನನ್ನು ಹಿಡಿದು ತಪ್ಪಿಕೊಂಡು ಬುದ್ಧನಾಡಲು ಶುರು ಮಾಡಿದರು. ನನಗೆ ಜೀವನದಲ್ಲಿ ಇದು ಮೊದಲ ಬಾರಿಗೆ ಅನುಭವಿಸುತ್ತಿರುವುದು. ಅದಕ್ಕೆ ನಾನು ಇದು ಚೆನ್ನಾಗಿದೆ ನಾನು ಅವರಿಗೆ ಸಹಕರಿಸಿದೆ. ಒಪ್ಪದೆ ಬೇಡ ಎನ್ನಲು ಆಗಲಿಲ್ಲ. ನಮ್ಮಿಬ್ಬರಿಗೆ ಸ್ವರ್ಗವೇ ಧರೆಗೆ ಹಿಡಿದಂತೆ ರಾತ್ರಿ ಏನೋ ಕಳೆದು. ಜಗತ್ತಿಗೆ ಆತ ನನ್ನ ಗಂಡ, ಆದರೆ ನಿಜವಾಗಲೂ ನನ್ನ ಒಡೆಯ ಇವರು. ನಾನು ಇವರಿಗೆ ಸಂಪೂರ್ಣವನ್ನು ಅರ್ಪಿಸಿದೆ. ನಾನು ಅಂದುಕೊಂಡಂತೆ ನಮಗೆ ಸಿಹಿ ಸುದ್ದಿ ಬಂದಿತು. ಎಲ್ಲರಿಗೂ ಬಹಳ ಖುಷಿ. ನನ್ನ ಗಂಡನಿಗೆ ನಿಜ ಗೊತ್ತು, ಆದರೂ ಅವರೇನು ಮಾತನಾಡಲಿಲ್ಲ. ನಮಗೆ ಮಗುವಾಯಿತು. ಮಗುವಾದ ಮೇಲೆ ನಾನು ನನ್ನ ಗಂಡನಿಂದ ದೂರ ಹೋದೆ. ಆ ಮಗುವಿಗೆ ಎಲ್ಲ ಆಸ್ತಿ ಬಂದಿದ್ದು. ನಾನು ಮತ್ತೆ ಇವರನ್ನು ಮದುವೆಯಾಗಿ ಖುಷಿಯಾಗಿದ್ದೇನೆ. ಜೀವನ ನಾವು ಅಂದುಕೊಂಡಂತೆ
ಹೋಗುವುದಿಲ್ಲ. ಬಹಳಷ್ಟು ಏರುಪೇರುಗಳು ತೆರವುಗಳು ಬರುತ್ತದೆ. ಅದಕ್ಕೆ ತಕ್ಕಂತೆ ನಾವು ಬಾಳಬೇಕು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.